ಬೆಳಿಗ್ಗೆ ಒಂದು ಬ್ಯೂಟಿಫುಲ್ ಕೋಟ್ ಓದ್ದೆ ಆಯ್ತಾ. ಡೋಂಟ್ ಬ್ಲೇಮ್ ದ ಕ್ಲೌನ್ ಫಾರ್ ಆಕ್ಟಿಂಗ್ ಲೈಕ್ ಅ ಕ್ಲೌನ್, ಆಸ್ಕ್ ಯುವರ್ ಸೆಲ್ಫ್ ವೈ ಯು ಕೀಪ್ ವಿಸಿಟಿಂಗ್ ದಟ್ ಸರ್ಕಸ್ ಅಂತ. 2 ತರ ಡೆಫಿನೇಷನ್ ಇದೆ, ನಾನು ಎರಡನ್ನು ಹೇಳ್ತೀನಿ. ಮೊದಲನೇದು, ನನಗೊಬ್ಳು ತೀರಾ ಬೆಸ್ಟ್ ಫ್ರೆಂಡ್ ಇದ್ದಾಳೆ ಅಥವಾ ತೀರಾ ಬೆಸ್ಟ್ ಫ್ರೆಂಡ್ ಇದ್ದಾನೆ, ಇತ್ತೀಚೆಗೆ ನನ್ನನ್ನು ಕೇರ್ ಮಾಡ್ತಾ ಇಲ್ಲ, ಅವಾಯ್ಡ್ ಮಾಡ್ತಿದ್ದಾರೆ, ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಗೊತ್ತಿಲ್ಲ ಅವ್ರು ಯಾಕೆ ನನ್ನ ಅವಾಯ್ಡ್ ಮಾಡಕ್ ಶುರು ಮಾಡಿದ್ದಾರೆ, ನೆಗ್ಲೆಕ್ಟ್ ಮಾಡಕ್ ಶುರು ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಅದು ನನ್ನ ನೆಗ್ಲೆಕ್ಟ್ ಮಾಡಕ್ ಶುರು ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೂ ಅದಕ್ಕೋಸ್ಕರ ಕೊರಗಿದ್ರೆ ಮತ್ತೆ ಅವ್ರನ್ನ ಕೇಳ್ಕೊಂಡು ಹೋದ್ರೆ ನಿಮ್ ನೆಮ್ಮದಿ ಹಾಳು ಆಯ್ತಾ. ಬಿಟ್ಬಿಡ್ಬೇಕು, ನಿಮ್ದು ನಿಮಗೆ, ನಮ್ದು ನಮಗೆ ಅಂತ. 2ನೇ ಡೆಫಿನೇಷನ್ ಏನಂದ್ರೆ, ಈಗ ಯಾರೊಬ್ರು ವ್ಲಾಗ್ಸ್ ಮಾಡ್ತಿರ್ತಾರೆ, ಡ್ಯಾನ್ಸ್ ಮಾಡ್ತಿರ್ತಾರೆ, ಅವ್ರು ಹಾಕೋ ಬಟ್ಟೆ ನಮ್ಗೆ ಇಷ್ಟ ಆಗೋದಿಲ್ಲ, ಅವ್ರು ಇರೋ ರೀತಿ ನಮ್ಗೆ ಇಷ್ಟ ಆಗೋದಿಲ್ಲ, ಯಾಕೆ ಅವ್ರು ಕಮೆಂಟ್ ಬಾಕ್ಸ್ಗೆ ಹೋಗಿ ಕೆಟ್ಟದಾಗ ಕಮೆಂಟ್ ಮಾಡಬೇಕು? ಕೈಯೂ ಕೊಳಕಾಗುತ್ತೆ, ಬಾಯು ಕೊಳಕಾಗುತ್ತೆ, ಮನಸ್ಸು ಕೊಳಕಾಗುತ್ತೆ. ಸೊ 2 ಆಪ್ಷನ್ ಇದೆ. ಐದರ್ ನೀವು ಅನ್ಫಾಲೋ ಮಾಡಿ ನಾಟ್ ಇಂಟ್ರೆಸ್ಟೆಡ್ ಅಂತ ಕೊಟ್ಬಿಟ್ರೆ ಅವ್ರ ವಿಡಿಯೋ ಬರೋದಿಲ್ಲ, ಇಲ್ಲ ಅವ್ರನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ಬಿಟ್ರೆ ಅವ್ರ ವಿಡಿಯೋಗಳೇ ಬರೋದಿಲ್ಲ. ಪಾಪ ಯಾಕೆ ಪಾಪ ಅವ್ರ ಕಮೆಂಟ್ ಬಾಕ್ಸ್ಗೂ ಹೋಗಿ ಕೆಟ್ಟದಾಗ ಕಮೆಂಟ್ ಮಾಡ್ತೀರಾ, ನಿಮ್ ಕೈ ಬಾಯನ್ನು ಕೊಳಕ್ ಮಾಡ್ಕೋತೀರಾ? ಅರ್ಥ ಆಗಿದೆ ಅನ್ಕೋತೀನಿ.